ಒಂದು ಕತೆ ಇದ್ರೆ ನಾವು ನಿಮಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ನಿಲ್ತೀವಿ, ಸಪೋರ್ಟ್ ಆಗಿ ನಿಲ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಿನಿಮಾ ಮಾಡೋಕ್ಕೆ ಯಾವುದೇ ವಿಭಾಗದಲ್ಲೂ ಅವ್ರಿಗೆ ಮೆಂಟರ್ಶಿಪ್ ಆಗಲಿ, ಗೈಡೆನ್ಸ್ ಆಗಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ, ಹಾಗೆ ಸಿನಿಮಾಟೋಗ್ರಫಿ ಮತ್ತು ಪ್ರೊಡಕ್ಷನ್ ಡಿಸೈನ್, ಅದು ಕಲೆ, ವಿನ್ಯಾಸ, ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು ಅವ್ರಿಗೆ ಮೆಂಟರ್ಶಿಪ್ ನೀಡಿ ಒಂದು ಸಿನಿಮಾ ತಯಾರಿಸೋಕ್ಕೆ ಏನೇ ಅವ್ರಿಗೆ ರಿಸೋರ್ಸಸ್ ಬೇಕು, ಹ್ಯೂಮನ್ ರಿಸೋರ್ಸಸ್ ಆಗಲಿ, ಈಗ ಮತ್ತು ಈ ಫಂಡ್ ಮುಖಾಂತರ ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ, ನಾವು ಅವ್ರ ಜೊತೆ ನಿಲ್ತೀವಿ ಅಂತ ನಾವು ಈ ಐಡಿಯಾ ಮಾಡಿದ್ದು. ಹಲವಾರು ಬೆಂಗಳೂರಿನಲ್ಲಿ ಮತ್ತು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲಲ್ಲಿ, ರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಈ ಥರ ಫಂಡ್ಸ್, ಸ್ಕ್ರಿಪ್ಟ್ ಟು ಸ್ಕ್ರೀನ್ ಫಂಡ್ಸ್ ಅಂತ ಏನಿದೆ ಅದಿರುತ್ತೆ. ಆದರೆ ನಮ್ಮಿಂದ ಮೊದಲನೇ ಬಾರಿಗೆ ಒಬ್ಬರು ಫೀಮೇಲ್ ರಚನೆಗಾರರು, ಬರಹಗಾರರು ಮತ್ತು ಒಬ್ಬರು ಮಹಿಳಾ, ಅದು ಡೊಮೆಸ್ಟಿಕ್ ವೈಲೆನ್ಸ್ ಮತ್ತು ಹೆಣ್ಮಕ್ಳ ಮೇಲೆ ಆಗ್ತಿರೋ ದೌರ್ಜನ್ಯ ಹಾಗೂ ಶೋಷಣೆ ಬಗ್ಗೆ ಮಾಡಿದೆ. ಆ ಸಿನಿಮಾ ಮಾಡಿ ಅದರ ಏನು ಫೆಸ್ಟಿವಲ್ಸ್ಗೆ ನಾವು ಈಗ ಕಳಿಸ್ತಾ ಇದ್ದೀನಿ, ಇಂಟರ್ನ್ಯಾಷನಲಿ ಮತ್ತು ಇಂಡಿಯಾದಲ್ಲಿ ನಡೀತಿರೋ ಫಿಲ್ಮ್ ಫೆಸ್ಟಿವಲ್ಗೆ ಕಳಿಸ್ತಿರೋವಾಗ ಆ ಪ್ರಾಸೆಸ್ಸಲ್ಲಿ ನಾನೇ ಫಿಲ್ಮ್ ಫೆಸ್ಟಿವಲ್ ಡಾಕ್ಟರ್ ಆದೆ. ಅದಕ್ಕೆ ಎಲ್ಲೆಲ್ಲಿ ಕಳಿಸ್ಬೇಕು, ಯಾವ ಫಿಲ್ಮ್ ಫೆಸ್ಟಿವಲ್ಗೆ ಅದು ಅರ್ಹತೆ ಇರುತ್ತೆ, ಎಲ್ಲಿ ಈ ಕತೆಗೆ ಆಡಿಯನ್ಸ್ ಇರ್ತಾರೆ, ಸೂಕ್ತವಾಗಿ ಆಡಿಯನ್ಸ್ ಇರ್ತಾರೆ ಅಂತ ನೋಡುವಾಗ ಆ ಜರ್ನಿ ಇಷ್ಟು ಬೇಗ ನನಗೆ ಒಂದು ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸ್ ಮಾಡೋ ಒಂದು ಅವಕಾಶ ಕೊಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್. ಒಂದು ಎಲ್ಲರಲ್ಲೂ ಒಬ್ಬರು ಬರಹಗಾರರು, ಕಥೆಗಾರರು ಇರ್ತಾರೆ. ನಮ್ಮೆಲ್ಲರಲ್ಲೂ ಸಿನಿಮಾ ಮಾಡೋ ನಮಗೆ ಏರಿಯಾ ಇರುತ್ತೆ, ಆ ಸ್ಕಿಲ್ಸ್ ಇರುತ್ತೆ. ಆದರೆ ಒಂದು ಹಾಳೆ ಮೇಲೆ ಬರ್ದಿರೋ ಐಡಿಯಾನ ಸ್ಕ್ರೀನ್ ತನಕ, ಅಂದರೆ ಸ್ಕ್ರಿಪ್ಟಿಂದ ಸ್ಕ್ರೀನ್ ತನಕ ಅದನ್ನ ತರಕ್ಕೆ ಅದು ಒಬ್ಬರಿಂದ ಮಾತ್ರ ಸಾಧ್ಯ ಆಗಲ್ಲ. ಅದಕ್ಕೆ ಹಲವಾರು ಜನ ಬೇಕು, ಹಾಗೂ ಹಲವಾರು ವಿಭಾಗಗಳಲ್ಲಿ ಜನ ಕಾಂಟ್ರಿಬ್ಯೂಟ್ ಮಾಡಿ ಅದನ್ನು ಫೈನಲಿ ಸಿನಿಮಾ ಅಂತ ನಾವೇನು ನೋಡ್ತೀವಿ ಅದು ಮೂಡ್ ಬರುತ್ತೆ. ಈ ಅನುದಾನ ನಾವು ಏನಕ್ಕೆ ಸ್ಪೆಸಿಫಿಕ್ಲಿ ಒಬ್ಬರು ಮಹಿಳಾ ಫಿಲ್ಮ್ ಮೇಕರ್ಗೆ ಕೊಡ್ತಾ ಇದ್ದೀವಿ ಅಂದರೆ, ನಾವು ಇಂಡಿಪೆಂಡೆಂಟ್ ಫಿಲ್ಮ್ ನೋಡಿದಾಗ ಇಲ್ಲ ಬೇರೆ ಪ್ರೊಡ್ಯೂಸರ್ ಹತ್ರ ಹೋದಾಗ ಶಾರ್ಟ್ ಫಿಲ್ಮ್ ಅನ್ನೋದು ಅವ್ರಿಗೆ ಸ್ವಲ್ಪ ಡಿಸ್ಕರೇಜಿಂಗ್ ಆಗುತ್ತೆ. ಅಫ್ಕೋರ್ಸ್ ಫೀಚರ್ ಫಿಲ್ಮ್ ಎಲ್ಲರೂ ಮಾಡಬೇಕು ಅಂತ ಎನ್ಕರೇಜ್ ಮಾಡ್ತಾರೆ. ಇದೊಂದು ಅವ್ರಿಗೆ ಅವರ ಪೋರ್ಟ್ಫೋಲಿಯೋ ಹೆಲ್ಪ್ ಆಗುತ್ತೆ. ನನ್ನ ಗೋಪಾಲ್ ಅವರು ಹೇಳ್ತಾರೆ, ಯಾಕೆಂತಂದ್ರೆ ಅವ್ರಿಗೆ ಒಂದು ವೈಯಕ್ತಿಕವಾಗಿ ಅನುಭವ ಇದೆ. ಒಂದು ಚಿತ್ರ ನಿರ್ಮಾಣ ಮಾಡೋದು ಅಂದ್ರೆ ಹೇಗೆ, ಒಂದು ಅದು ಮಹಿಳೆಯಾಗಿ ಇನ್ನೇನೇನು ಚಾಲೆಂಜಸ್ ಬರ್ಬೋದು ಅನ್ನೋದು ಅವ್ರಿಗೊಂದು ಅನುಭವ ಇರೋದ್ರಿಂದ ಈ ಯೋಜನೆ ಬಗ್ಗೆ ಅವರು ಸ್ವಲ್ಪ ಬೇರೆ ಬೇರೆ ಹಂತಗಳಲ್ಲಿ ನಾವು ಅನುದಾನದ ಕಂತುಗಳನ್ನು ಕೊಡ್ತಾ ಹೋಗ್ತೀವಿ ಒಂದು ಕತೆಗೆ. ಇದನ್ನ ಕೂಡ ಏಪ್ರಿಲ್ 30ನೇ ತಾರೀಕು ಒಳಗಡೆ ನಮ್ಮ ವೆಬ್ಸೈಟ್ ಮೂಲಕ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈಗ ಒಬ್ಬರೇನೆ ಒಂದು ಫಿಲ್ಮ್ನು ಸಬ್ಮಿಟ್ ಮಾಡ್ಬೋದು, ಒಂದು ಚಿತ್ರಕಥೆನೂ ಸಬ್ಮಿಟ್ ಮಾಡ್ಬೋದು. ಆದರೆ ಎರಡೂ ಅಪ್ಲಿಕೇಶನ್ ಬೇರೆ ಬೇರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಚಿತ್ರಕಥೆ ಸಬ್ಮಿಟ್ ಮಾಡೋದಕ್ಕೆ 1,000 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತೆ. ಇನ್ನು ಈ ತಿಂಗಳು ಮಾರ್ಚ್ 31ನೇ ತಾರೀಕು ಒಳಗೆ ಸಬ್ಮಿಟ್ ಮಾಡಿದ್ರೆ ಪ್ರವೇಶ ಶುಲ್ಕ ಇರೋದಿಲ್ಲ, ಅಂದ್ರೆ 0. ಏಪ್ರಿಲ್ 30ನೇ ತಾರೀಕು ಒಳಗಡೆ ಮಾಡಿದ್ರೆ 1,000 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತೆ. ಇದು ಕಿರುಚಿತ್ರಕ್ಕೆ. ಇದರ ಜೊತೆಗೆ ಇನ್ನೊಂದು ಯೋಜನೆ ಕೂಡ ಇದೆ. ಇನ್ನೂ ಚಿತ್ರ ನಿರ್ಮಾಣ ಶುರುನೂ ಆಗಿಲ್ಲ, ಆದ್ರೆ ಚಿತ್ರಕಥೆ ಇದೆ ಅಂತ ಇರೋರು ಅಥವಾ ಚಿತ್ರಕಥೆ ಇನ್ನೂ ಬರೀತಾ ಇರೋರು ಅವ್ರಿಗೆ ಕೂಡ ಒಂದು ಅವಕಾಶ, ಚಿತ್ರ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಚಿತ್ರ ನಿರ್ಮಾಣ ಅನುದಾನ ಅನ್ನೋದನ್ನ ಪ್ರಕಟ ಮಾಡ್ತಾ ಇದ್ದೀವಿ. ಇದು ಕೂಡ 1 ಲಕ್ಷದವರೆಗೆ ಕೊಡ್ತೀವಿ. ಅಂದ್ರೆ ಅನೇಕ ಕಂತುಗಳಲ್ಲಿ ಕೊಡ್ತೀವಿ. ಅಂದ್ರೆ ನಾವು ಸೆಲೆಕ್ಟ್ ಆಗಿದೆ ಅನ್ನೋದನ್ನ ನಾವು ಈ ಕಿರುಚಿತ್ರೋತ್ಸವನ್ನ ಜೂನ್ ತಿಂಗಳಲ್ಲಿ ನಡೆಸ್ತೀವಿ. ಆ ಜೂನ್ ತಿಂಗಳಲ್ಲೇನೆ ನಾವು ಚಿತ್ರಕಥೆ ಯಾವುದಕ್ಕೆ ಅನುದಾನ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಅನೌನ್ಸ್ ಮಾಡ್ತೀವಿ. ಅಂದ್ರೆ ಈ ಚಿತ್ರೋತ್ಸವದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಗೆದ್ದಿರುವಂತಹ ಚಿತ್ರಗಳು 10,000 ರೂಪಾಯಿ ನಗದು ಬಹುಮಾನ ಕೊಡುವಂತ ಯೋಜನೆ ಇದೆ. ಇದರಲ್ಲಿ ಉದಾಹರಣೆಗೆ ಅತ್ಯುತ್ತಮ ಜೀವನ ಚರಿತ್ರೆ ಇರುವಂತಹ ಚಿತ್ರ, ಅತ್ಯುತ್ತಮ ಕ್ರೀಡೆ ವಿಷಯದ ಚಿತ್ರ, ಅತ್ಯುತ್ತಮ ಸಂರಕ್ಷಣೆ ವಿಷಯದ ಚಿತ್ರ, ಅತ್ಯುತ್ತಮ ಡೆಮಾಕ್ರಸಿ ಪ್ರಜಾಪ್ರಭುತ್ವದ ವಿಷಯ ಇರುವಂತಹ ಚಿತ್ರ, ಅಥವಾ ಒಂದು ಅನಿಮೇಷನ್ ಚಿತ್ರ, ಅಥವಾ ಮಕ್ಕಳಿಗೋಸ್ಕರ ಮಾಡಿರೋ ಚಿತ್ರ, ಈ ತರದ ವಿಶೇಷ ಕ್ಯಾಟಗರಿಗಳಲ್ಲಿ ಕೂಡ ಒಂದೊಂದು ಬಹುಮಾನ ತಗೊಳ್ಳುವಂತ ಅವಕಾಶ ಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಇದೆ ಇವಾಗ. ಇದು ಒಂದು ಉದಾಹರಣೆ ಕೊಡ್ತೀವಿ. ಈಗ ಯಾರಾದ್ರೂ ಒಂದು PT ಉಷಾ ಬಗ್ಗೆ ಒಂದು ಕಿರುಚಿತ್ರ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ಜೀವನ ಚರಿತ್ರೆ ಕ್ಯಾಟಗರಿನಲ್ಲೂ ಹಾಕ್ಬೋದು ಅವರು,
ಒಂದು ಮತ್ತೆ ಸ್ಪೋರ್ಟ್ಸ್ ವಿಷಯದಲ್ಲೂ ಹಾಕ್ಬೋದು. ಅದೇ ತರ ಇಂದಿರಾ ಗಾಂಧಿ ಅವ್ರ ಮೇಲೆ ಮಾಡಿದ್ರೆ ರಾಜಕೀಯದ ವಿಷಯಕ್ಕೂ ಹಾಕ್ಬೋದು, ಮತ್ತೆ ಬಯೋಪಿಕ್ ಅಂತಾನೂ ಹಾಕ್ಬೋದು. ಇದು ಒಂದು ಉದಾಹರಣೆ ಅಷ್ಟೇನೆ. ಹೀಗೆ ಇರಬೇಕು ಚಿತ್ರ ಅಂತ ನಾವು ಯಾವುದೇ ಒಂದು ನಿರ್ಬಂಧ ಹಾಕ್ತಾ ಇಲ್ಲ. ಆದರೆ ಒಂದು ನಿರ್ಬಂಧ ಹಾಕ್ತಾ ಇದ್ದೀವಿ, ಮಹಿಳಾ ಮುಖ್ಯ ಪಾತ್ರಗಳಿರಬೇಕು, ಮತ್ತೆ ಮಹಿಳೆಯರ ದೃಷ್ಟಿಕೋನ, ಆ ಸಂವೇದನೆಗೆ ಒಂದು ಸೂಕ್ಷ್ಮತೆ ಇರಬೇಕು. ಅಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಅಂದ್ರೆ ಯಾವ ತರ ಇರಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಅನಿಮಲ್ ಫಿಲ್ಮ್ ತರ ಇರಬಾರ್ದು. ಅಂದ್ರೆ ನಮ್ಮ ಕಿರುಚಿತ್ರೋತ್ಸವದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಕಡೆ ಅವಕಾಶಗಳಿರುತ್ತೆ. ಒಂದು ಉದಾಹರಣೆ, ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡೋದ್ರ ಮೂಲಕ ಹೇಳಿದೆ ಅಷ್ಟೇನೆ. ಇನ್ನು ಯಾವುದೇ ಪ್ರಶ್ನೆಗಳಿದ್ರೆ ಈ ಥರದ ಕಥೆಗಳನ್ನ ನಾವು ಸಬ್ಮಿಟ್ ಮಾಡ್ಬೋದಾ ಅನ್ನೋಂಥ ಪ್ರಶ್ನೆಗಳಿದ್ರೆ ನಮಗೆ ಇಮೇಲ್ ಕಳಿಸ್ಬೋದು ಅಥವಾ ವಾಟ್ಸಪ್ ಕಳಿಸ್ಬೋದು. ಆ ನಂಬರ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ವೆಬ್ಸೈಟು avalaheje.net ಹೋಗಿ ಮತ್ತೆ ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಇದರ ಜೊತೆಗೆ ಅಂದ್ರೆ ಈಗಾಗಲೇ ನಿರ್ಮಾಣ ಆಗಿರೋ ಕಿರುಚಿತ್ರಗಳು ಅಥವಾ ಇನ್ನೇನು ನಿರ್ಮಾಣ ಹಂತದಲ್ಲಿರುವಂಥ ಕಿರುಚಿತ್ರಗಳನ್ನ ಬೇಗ ಮುಗಿಸ್ಬಿಟ್ಟು ಏಪ್ರಿಲ್ 30ನೇ ತಾರೀಕು